ನಮಸ್ಕಾರ, ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ಹುಕ್ಕೇರಿ ತಾಲೂಕಾ ಆಸ್ಪತ್ರೆ ಆವರಣದಲ್ಲಿ ನೂತನ ವಸತಿ ಗೃಹ ಕಟ್ಟಡ ಉದ್ಘಾಟನಾ ಸಮಾರಂಭ. ಶಾಸಕ ನಿಖಿಲ್ ಕತ್ತಿ ಅಧ್ಯಕ್ಷತೆಯಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಹುಕ್ಕೇರಿ ತಾಲೂಕಿನ ಹುಕ್ಕೇರಿ ನಗರದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಜರುಗಿದ ವಿವಿಧ ಕಾರ್ಯಕ್ರಮಗಳ ಉದ್ಘಾಟನೆ. ಹುಕ್ಕೇರಿ ತಾಲೂಕಾ ಆಸ್ಪತ್ರೆ ಆವರಣದಲ್ಲಿ ನಿರ್ಮಿಸಿರುವ ನೂತನ ವಸತಿ ಗೃಹ ಕಟ್ಟಡ ಉದ್ಘಾಟಿಸಿದ ಸಚಿವ ದಿನೇಶ್ ಗುಂಡೂರಾವ್ ಹಾಗೂ ಶಾಸಕ ನಿಖಿಲ್ ಕತ್ತಿ. ಇದೇ ವೇಳೆ ಹುಕ್ಕೇರಿ ತಾಲೂಕಾ ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ಬ್ಲಾಕ್ ಮಟ್ಟದ ಸಾರ್ವಜನಿಕ ಆರೋಗ್ಯ ಪ್ರಯೋಗಾಲಯದ ಶಂಕುಸ್ಥಾಪನೆ ಜರುಗಿತು. ನಂತರ ಸಚಿವ ದಿನೇಶ್ ಗುಂಡೂರಾವ್ ಹಾಗೂ ಶಾಸಕ ನಿಖಿಲ್ ಕತ್ತಿ ಹಾಗೂ ಗಣ್ಯರಿಂದ ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ. ಇದೇ ವೇಳೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರಿಗೆ ಶಾಸಕ ನಿಖಿಲ್ ಕತ್ತಿ ಸತ್ಕರಿಸಿ ಗೌರವಿಸಿ ಸನ್ಮಾನಿಸಿದರು. ನಂತರ ಡಿಎಚ್ಒ ಡಾ ಎಸ್ ಗಡೇದ್ ಅವರು ಶಾಸಕ ನಿಖಿಲ್ ಕತ್ತಿ ಅವರನ್ನು ಸತ್ಕರಿಸಿದರು. ಇದೇ ಸಂದರ್ಭದಲ್ಲಿ ಗುತ್ತಿಗೆದಾರ ಬಸವರಾಜ್ ಗಂಗಣ್ಣವರ್ ಅವರನ್ನು ಸಚಿವರು ಶಾಸಕರು ಗಣ್ಯರಿಂದ ಸತ್ಕಾರ ಸನ್ಮಾನ. ನಂತರ ಶಾಸಕ ನಿಖಿಲ್ ಕತ್ತಿ ಹಾಗೂ ಸಚಿವ ದಿನೇಶ್ ಗುಂಡೂರಾವ್ ಮಾತನಾಡಿ, ನಮ್ಮ ತಂದೆಯವರಾದ ದಿವಂಗತ ಉಮೇಶ್ ಕತ್ತಿ ಅವರ ಪ್ರಯತ್ನದಿಂದ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ್, ಅಮ್ಮನಿಗಿ ಮತ್ತು ಹುಕ್ಕೇರಿ ನಗರದಲ್ಲಿ ಸಾರ್ವಜನಿಕ ಉಪಯೋಗಕ್ಕಾಗಿ ಆಸ್ಪತ್ರೆಗಳಿಗೆ ಹೈಟೆಕ್ ಸ್ಪರ್ಶ ನೀಡಿ ಅತ್ಯಾಧುನಿಕ ಉಪಕರಣಗಳನ್ನು ನೀಡಲಾಗಿದೆ. ಕಾರಣ ಸಚಿವರು ಆಸ್ಪತ್ರೆಗಳಿಗೆ ಸೂಕ್ತ ವೈದ್ಯರನ್ನು ಮತ್ತು ಸಿಬ್ಬಂದಿಗಳನ್ನು ನೀಡಬೇಕು ಎಂದು ವಿನಂತಿಸಿದರು. ಈ ಮನವಿಗೆ ಸ್ಪಂದಿಸಿದ ಸಚಿವ ಗುಂಡೂರಾವ್ ಸಾರ್ವಜನಿಕ ಅನುಕೂಲಕ್ಕಾಗಿ ವಿವಿಧ ಕಟ್ಟಡಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಮಾಡಲಾಗಿದ್ದು, ಬರುವ ದಿನಗಳಲ್ಲಿ ಸೂಕ್ತ ತಜ್ಞ ವೈದ್ಯರ ನೇಮಕ ಮಾಡುವ ಮೂಲಕ ಸಾರ್ವಜನಿಕ ಸೇವೆಗೆ ನಮ್ಮ ಸರ್ಕಾರ ಸದಾ ಬದ್ಧವಾಗಿದೆ ಎಂದು ಇದೇ ವೇಳೆ ಹೇಳಿದರು. ಈ ಸಂದರ್ಭದಲ್ಲಿ ಡಿಎಚ್ಒ ಡಾಕ್ಟರ್ ಐಪಿ ಗಡಾದ್, ಡಾಕ್ಟರ್ ಎಸ್ ಗಡೇದ್, ತಾಲೂಕಾ ಆರೋಗ್ಯಾಧಿಕಾರಿ ಡಾಕ್ಟರ್ ಉದಯ್ ಕುಡಿಚಿ, ಮುಖ್ಯ ವೈದ್ಯಾಧಿಕಾರಿ ಮಹಾಂತೇಶ್ ನರ್ಸನ್ನವರ್, ಪೂರ್ಣಿಮಾ ತಲ್ಲೂರ್, ತಹಸೀಲ್ದಾರ್ ಬಲರಾಮ್ ಕಟ್ಟಿಮನಿ, ಇಒ ಆರ್ಎಲ್ ಮಲ್ಲಾಡದ್, ಸಿಡಿಪಿಒ ಹೊಳೆಪ್ಪ ಎಚ್ ಸೇರಿದಂತೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಕಾರ್ಯಕರ್ತರು, ಮುಖಂಡರು, ಸ್ಥಳೀಯರು, ಗಣ್ಯರು, ಸಾರ್ವಜನಿಕ ಆಸ್ಪತ್ರೆ ಸಿಬ್ಬಂದಿಗಳು ಪಾಲ್ಗೊಂಡಿದ್ರು. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಹುಕ್ಕೇರಿ. ಅಡಿಷನಲ್ ವಾರ್ಡ್ ನಿರ್ಮಾಣಗೊಂಡಿದೆ. ಅದು ಉದ್ಘಾಟನೆ ದಿನೇಶನ್ ಅವರು ಮಾಡಿದ್ದಾರೆ. ಅದು ಟೋಟಲ್ 2,20,00,000 ವೆಚ್ಚದಲ್ಲಿ ನಿರ್ಮಾಣಗೊಂಡಿದೆ. ಅದನ್ನು ಕೂಡ ಇವತ್ತು ಬೆಳಗ್ಗೆ ಉದ್ಘಾಟನೆ ಮಾಡಿದ್ವಿ. ಅದಲ್ಲದೆ ಅಮ್ಮನಿಗೆಯಲ್ಲಿ ಏನ್ ಹಳಿ PH ಇತ್ತು ಅದನ್ನ ಡೆಮಾಲಿಷ್ ಮಾಡಿ ಹೊಸ ಕಟ್ಟಡವನ್ನ ಕೂಡ ಇವತ್ತು ಉದ್ಘಾಟನೆಯನ್ನು ಮಾಡಿದ್ವಿ. ಅದಲ್ಲದೆ ನಾವೀಗ ಯಾವ ಆವರಣದಲ್ಲಿ ಕೂತಿದೀವಿ, ಇವು 16 ಕ್ವಾರ್ಟರ್ಸ್ಗಳನ್ನ ನಮ್ಮ ತಾಲೂಕಾ ಆಸ್ಪತ್ರೆಯ ಆವರಣದಲ್ಲಿ 14 ಕ್ವಾರ್ಟರ್ಸ್ ಕೂಡ ನಿರ್ಮಾಣಗೊಂಡಿದೆ. ಇದನ್ನು ಕೂಡ ಇವತ್ತು ಉದ್ಘಾಟನೆ ಮಾಡಿದೀವಿ. ಅದಕ್ಕೆ ತಮ್ಮೆಲ್ಲರ ಮುಖಾಂತರ ಹಾಗೂ ನಮ್ಮ ಇಡೀ ತಾಲೂಕಾ ಮುಖಾಂತರ ನಾನು ದಿನೇಶ್ ಅವರಿಗೆ ಬಹಳ ಹೃದಯಪೂರ್ವಕ ಧನ್ಯವಾದಗಳು ಹೇಳಬೇಕು. ಈಗಾಗಲೇ ದಿನೇಶ್ ಅವರೇ ಈಗಾಗಲೇ ನಮ್ಮ TH ಅವರು ಅವರ ಪ್ರಸ್ತಾವಿಕ ಭಾಷಣದಲ್ಲಿ ಹೇಳಿದ್ದಾರೆ, ನಮ್ಮ ಹುಕ್ಕೇರಿ ಆಸ್ಪತ್ರೆ ನಮ್ಮ ಜಿಲ್ಲಾದಲ್ಲೇ ಒಂದು ಅತಿ ಉತ್ತಮವಾದಂತ ಆಸ್ಪತ್ರೆ ಆಗಿದೆ. ಈಗಾಗಲೇ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದವರೆಗೆ ನಮ್ಮ ಹಾಸ್ಪಿಟಲ್ದ ಹೆಸರು ಕೂಡ ಓಡ್ತಾ ಇದೆ. ಅದಕ್ಕೆ ತಾವು ಇನ್ನೊಂದು ಸ್ವಲ್ಪ ಸ್ಟಾಫ್ಗಳೇನು ಕೊರತೆ ನಮ್ಮ
ಈ ಹುಕ್ಕೇರಿ ಆಸ್ಪತ್ರೆದಲ್ಲಿದೆ ಅದನ್ನ ತಾವು ಪೂರ್ ಮಾಡಿ ಕೊಟ್ರೆ ಇನ್ನೂ ಅತಿ ಹೆಚ್ಚು ದೊಡ್ಡ ಮಟ್ಟಕ್ಕೆ ಬೆಳಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾ, ಈಗ ನಮ್ಮಲ್ಲಿ ಸ್ಪೆಷಲೈಸ್ ಡಾಕ್ಟರ್ಸ್ ಒಂದು 8 ವೇಕೆನ್ಸಿ ಇದೆ ಸರ್. ಅದಲ್ಲದೆ ಅಸಿಸ್ಟೆಂಟ್ ಡಾಕ್ಟರ್ಗಳನ್ನ ಒಂದು 7 ಪೋಸ್ಟ್ ವೇಕೆಂಟ್ ಇದೆ ಸರ್. ಅದಲ್ಲದೆ ಇನ್ನಿತರ ಸ್ಟಾಫ್ಗಳು 173 ವೇಕೆಂಟ್ ಪೋಸ್ಟ್ಗಳು ಇದಾವೆ ಸರ್. ಅವು ಕೂಡ ತಾವು ಡೈರೆಕ್ಷನ್ ಕೊಟ್ಟರೆ ಇಮಿಡಿಯೇಟ್ ಫುಲ್ಫಿಲ್ ಮಾಡಕ್ಕೆ ವ್ಯವಸ್ಥೆ ಆದ್ರೆ ಮತ್ತೆ ಒಳ್ಳೆ ರೀತಿಯಿಂದ ಇವು ನಮ್ಮ ಜನರಿಗೆ ಸರ್ವಿಸ್ ಕೊಡಕ್ಕೆ ಒಳ್ಳೆ ಅವಕಾಶ ಆಗುತ್ತೆ ಸರ್. ಅದಲ್ಲದೆ ಈಗಾಗಲೇ ಗಾಡಿಯಲ್ಲಿ ಬರ್ತಾ ದಿನೇಶ್ ಅನ್ನೋರಿಗೆ ಅವನು ಮನವಿ ಮಾಡಿದೆ, ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಇದೆ. ಜೋಶಿ ಸರ್ ಹೇಳಿದ್ರು ಎಲ್ಲ ಬಹಳ ದಿವಸದಿಂದ ಬೇಡಿಕೆ ಇತ್ತು ಸರ್. ಕೋವಿಡ್ ನಲ್ಲಿ ಒಂದೇನೋ ಕೌಂಟ್ ಕಡಿಮೆ ಇತ್ತು, ಆ ನಿಟ್ಟಿನಲ್ಲಿ ಒಂದ್ ಸ್ವಲ್ಪ ವಿಳಂಬ ಆಗಿದೆ. ಅದು ಈಗಾಗಲೇ ಎಲ್ಲ ನಮ್ಮ ಜಿಲ್ಲಾ ಎಲ್ಲ ತಾಲೂಕಿಗೆ MCH ಹಾಸ್ಪಿಟಲ್ ಈಗಾಗಲೇ ಕೊಟ್ಟಾಗಿದೆ. ಹುಕ್ಕೇರಿಗೆ ಅಷ್ಟೇ ಬಂದಿಲ್ಲ ಸರ್. ಅವ್ರು ಕೂಡ ದಿನೇಶ್ ಅನ್ನ ಈಗಾಗಲೇ ಫೋನ್ ಮುಖಾಂತರ ತಿಳಿಸಿದ್ದಾರೆ. ಆ ರಿಪೋರ್ಟ್ ಅನ್ನ ತಗೊಂಡು ಸೋಮವಾರ ನಂಗೆ ಭೇಟಿ ಆಗಿತ್ತು, ಅವ್ರ ಆಫೀಸರ್ ಹೇಳಿದ್ದಾರೆ. ಮೋಸ್ಟ್ ಅಲ್ಲಿ ಇನ್ನೊಂದು ವಾರದಲ್ಲಿ ದಿನೇಶ್ ಅನ್ನ ಅವ್ರಿಗೆ ನಾನು ಭೇಟಿಯಾಗಿ ಅದು ಮಂಜೂರಾತಿ ಪಡ್ಕೊಡುವಾಗ ಅದಲ್ಲ ನಮ್ಮ ಕನಗಲ ಭಾಗದಲ್ಲಿ ಈಗಾಗಲೇ ಅದು ಕೂಡ ನಾನು ಕಾರದಲ್ಲಿ ಚರ್ಚೆ ಮಾಡ್ಕೊಂಡು ಬಂದ್ವಿ. ಅಲ್ಲಿ KIDB ಇಂಡಸ್ಟ್ರಿಯಲ್ ಎಸ್ಟೇಟ್ ಬರೋದ್ರಿಂದ ಅಲ್ಲಿ ಒಂದು ಟ್ರಾಮಾ ಸೆಂಟರ್ ಅತಿ ಮುಖ್ಯವಾಗಿ ಬಹಳ ಅರ್ಜೆಂಟ್ ಆಗಿ ಬೇಕಾಗಿದೆ ಸರ್. ಮತ್ತು ಹೈವೇ ಮೇಲೆ ಇರುವಂತ ಊರಾಗಿದ್ರಿಂದ ಆಕ್ಸಿಡೆಂಟ್ ಕೂಡ ಅಲ್ಲಿ ಬಹಳ ಆಗ್ತವೆ. ಅದಕ್ಕೆ ಅಲ್ಲಿ ಈಗಾಗಲೇ ತಮ್ಮ ಡಿಪಾರ್ಟ್ಮೆಂಟ್ಗೆ ಎಸ್ಟಿಮೇಟ್ ಇನ್ಕ್ಲೂಡಿಂಗ್ ಎಸ್ಟಿಮೇಟ್ ಕೊಟೇಶನ್ ತಮ್ಮ ಡಿಪಾರ್ಟ್ಮೆಂಟ್ ಕಳಿಸಿದೀವಿ. ಅದನ್ನು ಕೂಡ ಮಂಜೂರಾತಿ ಕೊಟ್ರೆ ನಮ್ಮ ಭಾಗಕ್ಕೆ ಒಂದು ಒಳ್ಳೆ ಕೊಡುಗೆ ಆಗುತ್ತೆ ಸರ್. ಅದಲ್ಲದೆ ನಮ್ಮಲ್ಲಿ 2,91,000 ಅಂದ್ರೆ ಹುಕ್ಕೇರಿ ಮತಕ್ಷೇತ್ರದಲ್ಲಿ 2,91,000 ಜನಸಂಖ್ಯೆ ಇದೆ. ಕರೆ ನಮ್ಮಲ್ಲಿ ಇರೋದು ಒಟ್ಟು 11 PHCಗಳು ಸರ್. ಅದಕ್ಕೆ 20,000 ಜನಸಂಖ್ಯೆಗೆ 1 PHC ಹಿಡಿದ್ರೆ ನಮಗೆ 15ರಿಂದ 15 PHC ಬರುತ್ತವೆ. ಇನ್ನೊಂದು ಸ್ವಲ್ಪ PHCಗಳು ತಾವು ಹೆಚ್ಚು ಮಾಡಿಕೊಟ್ರೆ ಬಹಳ ಅನುಕೂಲ ಆಗುತ್ತೆ ಸರ್. ಸರ್ ನಮ್ಮ ಕ್ಷೇತ್ರದಲ್ಲಿ ಬಾಗೇವಾಡಿ ಮತ್ತು ಹಟ್ಟಿಯಾಲು ಇವು PHC ಬಹಳ ಅಂದ್ರೆ ಅರ್ಜೆಂಟ್ದಲ್ಲಿ ಬೇಕಾಗಿದೆ ಸರ್. ಯಾಕಂದ್ರೆ ಅಲ್ಲಿ ಜನಸಂಖ್ಯೆ ಬಹಳ ಜಾಸ್ತಿ ಇದೆ. ಮತ್ತು ಹಿಡಕಲ್ ಡ್ಯಾಮ್ದಲ್ಲಿ ಕೂಡ ಈಗ ಉದ್ಯಾನಕಾಶಿ ಪ್ರಾಜೆಕ್ಟ್ ಬರ್ತಾ ಇದೆ. ಅಲ್ಲಿ ಅಂತೂ ಹಟ್ಟಿಯಾಲೂರದಲ್ಲಿ PHC ಬಹಳ ಇಂಪಾರ್ಟೆಂಟ್ ಇದೆ ಸರ್. ಪ್ಲಸ್ ಬೆಲ್ಲದ ಬಗ್ಗೆ ಅದಕ್ಕೆ ಅದು ಕೂಡ ತಾವು ಇಮಿಡಿಯೇಟ್ ಆಗಿ ಮಾಡಿಕೊಟ್ರೆ ಬಹಳ ಅನುಕೂಲ ಆಗುತ್ತೆ. ಇದಿಷ್ಟು ಹೇಳಿ ಮತ್ತೊಮ್ಮೆ ಈ ಕಾರ್ಯಕ್ರಮ ಉದ್ಘಾಟನೆ ಕಾರ್ಯಕ್ರಮಕ್ಕೆ ತಾವು ಬಂದು ಗ್ಯಾರಂಟಿ ಅಧ್ಯಕ್ಷರು ಎಲ್ಲಿ ಮುಂದುವರೆದು ಅಪ್ಗ್ರೇಡ್ ಮಾಡಬೇಕು. ಅದೇ ರೀತಿಯಾಗಿ ಸಂಕೇಶ್ವರಿನ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಹೆಚ್ಚುವರಿಯಾಗಿ ಅಲ್ಲಿ ವಾರ್ಡ್ಗಳನ್ನು ಮತ್ತು ವಿವಿಧ ಸೌಲಭ್ಯಗಳನ್ನು ಮತ್ತು ಔಷಧ ಉಗ್ರಾಣ ಒಂದು ಕಟ್ಟಡದ ಸುಮಾರು 2,20,00,000 ವೆಚ್ಚದಲ್ಲಿ ಅದರ ಉದ್ಘಾಟನೆಯಾಗಿದೆ. ಆಮೇಲೆ ಈ ಒಂದು ತಾಲೂಕು ಆಸ್ಪತ್ರೆಯಲ್ಲಿ ನಮ್ಮ ಸಿಬ್ಬಂದಿಯವರಿಗೆ ವೈದ್ಯರಿಗೆ ಸುಸಜ್ಜಿತವಾದಂಥ ಕಟ್ಟಡ ವಸತಿ ಗೃಹಗಳು ಅದು ಸುಮಾರು 4.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಇದು ಕೂಡ ಉದ್ಘಾಟನೆ ಆಗ್ತಾ ಇದೆ. ಆದ್ದರಿಂದ ಒಟ್ಟಾರೆ ಇದೆಲ್ಲ ಸೇರಿದ್ರೆ ಸುಮಾರು 9.25 ಕೋಟಿ ರೂಪಾಯಿಯಷ್ಟು ಕಾಮಗಾರಿಗಳ ಉದ್ಘಾಟನೆ ಇವತ್ತು ಹುಕ್ಕೇರಿ ತಾಲೂಕಲ್ಲಿ ಆಗ್ತಾ ಇರತಕ್ಕಂಥದ್ದು ಬಹಳ ಸಂತೋಷದ ವಿಷಯ ಅಂತ ಹೇಳಕ್ಕೆ ನನಗೂ ಕೂಡ ಸಂತೋಷ ಆಗ್ತಾ ಇದೆ. ಅದೇ ರೀತಿಯಾಗಿ ಇಲ್ಲಿಯ ಒಂದು ಬ್ಲಾಕ್ ಮಟ್ಟದ ಸಾರ್ವಜನಿಕ ಆರೋಗ್ಯ ಪ್ರಯೋಗಾಲಯ ಅದರ ಶಂಕುಸ್ಥಾಪನೆಯನ್ನು ಕೂಡ ಹೊಸದಾಗಿ ನೂತನವಾಗಿ ಒಂದು ಲ್ಯಾಬೋರೇಟರಿಯನ್ನು 50 ಲಕ್ಷ ರೂಪಾಯಿದಲ್ಲೂ ಕೂಡ ಅದು ಇವತ್ತು ಪ್ರಾರಂಭ ಆಗ್ತಾ ಇದೆ. ಈ ರೀತಿಯಾಗಿ ವಿವಿಧ ಒಂದು ನಮ್ಮ ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿವಿಧ ಕೆಲಸಗಳನ್ನು ಇವತ್ತು ಲೋಕಾರ್ಪಣೆ ಮಾಡತಕ್ಕಂಥದ್ದು ಮಾಡಿದ್ದೇವೆ. ಆರೋಗ್ಯ ಇಲಾಖೆ ಇದು ಒಂದು ಬಹಳ ಪ್ರಮುಖ ಇಲಾಖೆ, ಜನರಿಗೆ ಬಹಳ ಅಗತ್ಯ ಮತ್ತು ಅವಶ್ಯಕತೆ ಇರುವಂಥ ಇಲಾಖೆ. ಯಾಕೆಂತ ಹೇಳಿದ್ರೆ ಜನರಿಗೆ ಬಹಳ ಮುಖ್ಯವಾಗಿ ಅವರಿಗೆ ಬೇಕಾಗಿರುವಂಥದ್ದು ಒಂದು ಅವರ ಮಕ್ಕಳಿಗೆ ಒಳ್ಳೆ ಭವಿಷ್ಯ ಸಿಗಬೇಕು ಅಂತ ಹೇಳಿದ್ರೆ ಒಳ್ಳೆ ಶಿಕ್ಷಣ ಇರಬೇಕು ಮತ್ತು ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆ ಆರೋಗ್ಯವನ್ನು ಕಾಪಾಡ್ಕೊಂಡು ಹೋಗ್ತಕ್ಕಂಥದ್ದು
ಮತ್ತು ಆರೋಗ್ಯಕ್ಕೆ ಏನಾದರೂ ಏರುಪೇರಾದಾಗ ತೊಂದರೆಗಳಾದಾಗ ಅದಕ್ಕೆ ಸರಿಯಾದ ಒಂದು ಚಿಕಿತ್ಸೆ ಮತ್ತು ಕಮ್ಮಿ ವೆಚ್ಚದಲ್ಲಿ ಚಿಕಿತ್ಸೆಯನ್ನು ಸಿಗ್ತಕ್ಕಂಥದ್ದೇ ಬಹಳಷ್ಟು ಅದರ ಒಂದು ಅವಶ್ಯಕತೆ. ಅದರಲ್ಲೂ ಕೂಡ ವಿಶೇಷವಾಗಿ ಬಡ ಜನರು, ಸಾಮಾನ್ಯ ವರ್ಗದ ಜನರಿಗೆ ನಮ್ಮ ಸರ್ಕಾರಿ ಆಸ್ಪತ್ರೆ ಮೇಲೇ ಬಹಳಷ್ಟು ಅವರು ಅವಲಂಬಿತ ಆಗ್ತಾರೆ. ಯಾಕಂದರೆ ಹೊರಗಡೆ ಹೋದಾಗ, ಖಾಸಗಿ ಆಸ್ಪತ್ರೆಗಳು ಹೋದಾಗ ಅಲ್ಲಿ ವೆಚ್ಚ ಕೂಡ ಹೆಚ್ಚಾಗ್ತದೆ, ಖರ್ಚು, ಅವರಿಗೆ ತೊಂದರೆಗಳು ಅದೆಲ್ಲ ಆಗುವಂಥದ್ದು ಹೆಚ್ಚಾಗ್ತದೆ. ಅದರಿಂದ ಗೌರ್ಮೆಂಟ್ ಮಟ್ಟದಲ್ಲಿ, ಸರ್ಕಾರಿ ಮಟ್ಟದಲ್ಲಿ ಅವರಿಗೆ ಅನೇಕ ಸಾಧ್ಯವಾದಷ್ಟು ಚಿಕಿತ್ಸೆಗಳು ಉಚಿತವಾಗಿ ಸಿಕ್ಕಿದಾಗ ಖಂಡಿತವಾಗಿ ಅವರಿಗೆ ಅದಕ್ಕಿಂತ ಒಂದು ಉತ್ತಮವಾದಂಥ ಬಹುಶಃ ಇನ್ಯಾವ ಕೆಲಸ ಇರೋದಿಲ್ಲ ಸರ್ಕಾರ ಮಟ್ಟದಲ್ಲಿ ಅಂತ ಹೇಳಿದ್ರೆ ಜನರಿಗೆ ಒಳ್ಳೆ ಆರೋಗ್ಯ ಸೇವೆ ನೀಡುವಂಥದ್ದು. ಇದು ಬಹಳ ಪವಿತ್ರವಾದಂಥ ಕೆಲಸ. ಅದಕ್ಕೆ ಆರೋಗ್ಯ ಕ್ಷೇತ್ರಕ್ಕೆ ನಾವು ಆದ್ಯತೆ ಕೊಡಬೇಕು. ಯಾವ ಪ್ರಮಾಣದಲ್ಲಿ ಸರ್ಕಾರಗಳು ಕೊಡ್ತದೆ ಅದರ ಬಗ್ಗೆ ನಾವು ಚರ್ಚೆ ಮಾಡಬಹುದು. ಎಲ್ಲರೂ ಕೂಡ ಆಸೆ ಇದೆ, ಪ್ರತಿಯೊಂದು ಸರ್ಕಾರ ಕೂಡ ನಾವು ಉತ್ತಮವಾದಂಥ ಉನ್ನತವಾದಂಥ ಸೇವೆಯನ್ನು ನೀಡಬೇಕು ಅಂತ. ಆದರೆ ಆದ್ಯತೆ ಮಾನವತ್ವ ದಿನಾಚರಣೆಯನ್ನ ಈ ಸಂದರ್ಭದಲ್ಲಿ ಆಚರಿಸ್ತಾರೆ ಸರ್. 1925ರಲ್ಲಿ ಡಿಸ್ಟ್ರಿಕ್ಟ್ ಲೋಕಲ್ ಬೋರ್ಡ್ ಬೆಳಗಾವಿ ಅವರ ವತಿಯಿಂದ ಬೆಳಗಾವಿ ದಕ್ಷಿಣ ವಲಯದ ಕಮಿಷನರ್ ಆಗಿದ್ದಂಥ ಆಗಿನ ಬ್ರಿಟಿಷ್ ಅಧಿಕಾರಿ LJ ಮೌಂಟ್ಫೋರ್ಡ್ ಅವರು ಈ ಒಂದು ಆಸ್ಪತ್ರೆಯನ್ನ ಮೊದಲು ಒಂದು ಮೆಡಿಕಲ್ ಡಿಸ್ಪೆನ್ಸರಿ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ರು. ತದನಂತರ ಈ ಒಂದು ಆಸ್ಪತ್ರೆ ತಾಲೂಕಾ ಹಾಗೂ ಡಿಸ್ಟ್ರಿಕ್ಟ್ ಲೋಕಲ್ ಬಾಡಿ ಅವರ ವತಿಯಿಂದ ಇದೊಂದು ನಿರ್ವಹಣೆ ಆಗ್ತಾ ಇತ್ತು ಸರ್. ತದನಂತರ 1981ರಲ್ಲಿ ಈ ಒಂದು ಆಸ್ಪತ್ರೆಯನ್ನ ನಮ್ಮ ತಾಲೂಕಾ ಮತ್ತು ಡಿಸ್ಟ್ರಿಕ್ಟ್ ಬೋರ್ಡ್ದಿಂದ ಇದನ್ನ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಇಲಾಖೆಯ ಸುಪರಿಧಿಗೆ ಇದನ್ನು ವಹಿಸಲಾಯಿತು. ಅವಾಗ ಇದರ ಹಾಸಿಗೆಗಳ ಸಾಮರ್ಥ್ಯ 30 ಇತ್ತು. ಅದರ ನಂತರ ಮಾನ್ಯ ದಿವಂಗತ ಉಮೇಶಣ್ಣ ಕತ್ತಿ ಅವರ ಒಂದು ಪ್ರಯತ್ನದಿಂದ ಈ ಒಂದು ಸಾರ್ವಜನಿಕ ಆಸ್ಪತ್ರೆ 2005ರಂದು 30